ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ವರ್ತೂರ್ ಸಂತೋಷ್ ಸದಾ ವಿವಾದಗಳಿಂದಲೇ ಸದ್ದು ಮಾಡಿದ್ರು. ಹುಲಿ ಉಗುರಿನ ವಿವಾದಕ್ಕೆ ವರ್ತೂರ್ ಸಂತೋಷ್ನನ್ನ ಪೊಲೀಸರು ಬಂಧಿಸಿದ್ರು. ಬಿಗ್ ಬಾಸ್ ಇತಿಹಾಸದಲ್ಲೇ ನಡೆಯದ ಘಟನೆಯೊಂದು ನಡೆದು ಹೋಗಿತ್ತು. ರಾತ್ರೋರಾತ್ರಿ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ರು. ಬಳಿಕ ಮತ್ತೆ ಸಂತೋಷ್ ದೊಡ್ಡಮನೆ ಸೇರಿದ್ರು. ಇದಾದ ಬಳಿಕ ವರ್ತೂರ್ ಸಂತೋಷ್ ಮದುವೆ ಹಾಗೂ ವಿಚ್ಛೇದನ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಇದೀಗ ವರ್ತೂರ್ ಸಂತೋಷ್ ಎರಡನೇ ಮದುವೆಗೆ ರೆಡಿ ಆಗಿದ್ದಾರೆ. ಶೀಘ್ರವೇ ಹಸೆಮಣೆ ಏರೋದಾಗಿ ವರ್ತೂರ್ ಸಂತೋಷ್ ಹೇಳಿದ್ದಾರೆ. ಹೌದು, ಹಳ್ಳಿಕಾರ ಒಡೆಯ ಅಂತಲೇ ಫೇಮಸ್ ಆಗಿರುವ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿದ್ದ ವೇಳೆ ಮದುವೆ ಆಗಿದೆ ಅನ್ನೋ ವಿಚಾರ ಬಯಲಾಗಿತ್ತು. ಮೊದಲ ಪತ್ನಿಯ ತಂದೆ ಮಾಧ್ಯಮಗಳ ಮುಂದೆ ಬಂದು ವರ್ತೂರ್ ಸಂತೋಷ್ ವಿರುದ್ಧ ಆರೋಪಗಳನ್ನ ಮಾಡಿದ್ರು. ಕೆಲ ದಿನಗಳ ಕಾಲ ವರ್ತೂರ್ ಸಂತೋಷ್ ಮದುವೆ ಬಗ್ಗೆ ಮಾತನಾಡಿರಲಿಲ್ಲ. ಬಳಿಕ ಸ್ಪರ್ಧಿಗಳ ಜೊತೆ ಮದುವೆ ವಿಚಾರ ಬಗ್ಗೆ ಹೇಳಿಕೊಂಡಿದ್ರು. ಅಂದಹಾಗೆ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಹಾಗೂ ತನಿಷಾ ಕುಪ್ಪಂಡ ಇಬ್ರು ತುಂಬಾ ಕ್ಲೋಸ್ ಆಗಿದ್ರು. ಇದನ್ನ ನೋಡಿದ ಜನ ಹೊರಗೆ ಬಂದ ಮೇಲೆ ಇಬ್ರು ಮದುವೆ ಆಗ್ತಾರೆ ಅಂತಿದ್ರು. ದೊಡ್ಡಮನೆಯಿಂದ ಹೊರಗೆ ಬಂದ ಮೇಲೆ ಇಬ್ಬರ ಸ್ನೇಹ ಮುಂದುವರೆದಿತ್ತು. ಆಗಾಗ ಭೇಟಿಯಾಗುವುದನ್ನ ಕಂಡು ಇಬ್ಬರ ನಡುವೆ ಪ್ರೀತಿ ಚಿಗುರಿದೆ ಎನ್ನುವ ಮಾತು ಕೇಳಿ ಬಂದಿತ್ತು. ಆದ್ರೆ ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ತನಿಷಾ ಅಲ್ಲ ಅಂತ ವರ್ತೂರ್ ಸಂತೋಷ್ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿರೋ ವರ್ತೂರ್ ಸಂತೋಷ್, ನನ್ನ ಜೀವನದಲ್ಲಿ ಏನೇನು ನಡೆದು ಹೋಗಿದೆ ಅದೆಲ್ಲ ಕರುನಾಡಿನ ಜನಕ್ಕೆ ಗೊತ್ತಿದೆ ಅಂದಿದ್ದಾರೆ. ಅಲ್ಲದೆ ಹಾರಿ ಹೋದ ಬಳ್ಳಿಯಿಂದ ಹೂವು ಅರಳೋದಿಲ್ಲ, ಹಿಂದಿನ ಕತೆ ಮುಗಿದಿದೆ, ನನ್ನ ಜೀವನದಲ್ಲಿ ಹೊಸ ಪ್ರೀತಿ ಕತೆ ಶುರುವಾಗಿದೆ ಅಂದಿದ್ದಾರೆ. ಅಲ್ಲದೆ ನನ್ನ ಜೀವನಕ್ಕೆ ಒಂದು ಹುಡುಗಿಯ ಪ್ರವೇಶವಾಗಿದೆ, ನಾವಿಬ್ರು ತುಂಬಾನೇ ಚೆನ್ನಾಗಿದ್ದೇವೆ, ಫೋನ್ ಹಾಗೂ ಮೆಸೇಜ್ ಹಾಗೂ ಮೀಟ್ ಮಾಡ್ತಾ ಖುಷಿಯಾಗಿದ್ದೇವೆ. ಆದ್ರೆ ಆ ಹುಡುಗಿ ತನಿಷಾ ಅಲ್ಲ, ನಮ್ಮ ಸಂಬಂಧಿಕರ ಹುಡುಗಿಯನ್ನ ನಾನು ಮದುವೆ ಆಗೋದಾಗಿ ವರ್ತೂರ್ ಸಂತೋಷ್ ಹೇಳ್ಕೊಂಡಿದ್ದಾರೆ.